ಸರಿ ಸರಿ ಮಾಧವ್, ನನ್ನ ಹತ್ರ ಆಮೋ ಖಾಲಿ ಆಗಿದೆ, ಮತ್ತೆ ಇಬ್ರು ಹತ್ರ ಬರ್ತಾ ಇದ್ದಾರೆ. ನೀನ್ ನಂಗೆ ಸ್ವಲ್ಪ ಕೊಡ್ಬೋದಾ? ಹಾ ಖಂಡಿತ ಖಂಡಿತ. ಹಿಯರ್ ಯು ಗೋ. ಅವರಿಲ್ಲಿಗೆ ಬರೋಕ್ಕೂ ಮೊದಲು ನಾವು ಕವರ್ ಮಾಡಕ್ ಶುರು ಮಾಡೋಣ. ಹಾ ಓಕೆ ಮಾಧವ್, ನಾನು ಈ ಆಟಗಾರರನ್ನ ಇನ್ನೊಂದು ದಿನ ಏಷ್ಯನ್ ಸರ್ವರ್ ಅಲ್ಲಿ ಭೇಟಿಯಾದೆ. ಫೋರ್ಟ್ ನೈಟ್ ಅಲ್ಲಿ ಅಪ್ಗ್ರೇಡ್ಗಳಿಗೆ ನಾನು ಎಷ್ಟು ಹಣ ಖರ್ಚು ಮಾಡ್ತೀನಿ ಅಂತ ಅವಳು ನನ್ನ ಕೇಳ್ತಾ ಇದ್ಲು. ಮತ್ತೆ ಒಫಿಷಿಯಲ್ ಸೈಟ್ಗಿಂತ ಕಡಿಮೆ ಬೆಲೆಗೆ ಇನ್ ಗೇಮ್ ಕರೆನ್ಸಿನ ತಗೊಳ್ಬಹುದು ಅಂತ ಅವಳು ನನಗೆ ಹೇಳ್ತಾ ಇದ್ಲು. ವಾಟ್? ಅದ್ ಯಾಕೋ ಸ್ಕ್ಯಾಮ್ ತರ ಕಾಣಿಸ್ತಾ ಇದೆ. ನಿನ್ ಹಿಂದೆನೇ ಇದ್ದಾನೆ. ಸಿಕ್ಕಾಕೋಬಿಟ್ಟ. ನೈಸ್ ಶಾಟ್ ಮಾಧವ್. ಕೊನೆ ಆಟಗಾರ ಅವನು. ನಾವೇ ಫಸ್ಟ್ ಪ್ಲೇಸ್ ಬಂದಿದೀವಿ. ವರ್ಚುವಲ್ ಹೈಫೈ ಶ್ರೇಯ, ನಾವಿವತ್ತು ತುಂಬಾ ಚೆನ್ನಾಗಿ ಆಡದ್ವಿ ನಿಜವಾಗ್ಲೂ. ಏನೋ ಹೇಳ್ತಿದ್ದೆ ನೀನು. ವೇಟ್, ನಾವು ಝೂಮ್ ಕಾಲ್ ಅಲ್ಲಿ ಕನೆಕ್ಟ್ ಆಗಿ ನಮ್ ಡಿಜಿಟ್ ಚಾಂಪ್ಸ್ ಜೊತೆ ಮಾತಾಡೋಣವಾ? ಹಾ ಖಂಡಿತ. ಹಾಯ್ ಮಾಧವ್. ಮತ್ತೆ ಎಲ್ಲರಿಗೂ ಹಾಯ್. ಹಾಯ್ ಎವ್ರಿವನ್. ಸೊ ಸ್ಕ್ಯಾಮ್ಗೆ ಸಂಬಂಧಪಟ್ಟ ಮಹಿಳೆ ಬಗ್ಗೆ ಅವಳು ನನಗೆ ಹೇಳಿದ್ಲು, ಈ ವೆಬ್ಸೈಟ್ ತುಂಬಾ ವಿಶೇಷವಾಗಿದೆ, ಆದ್ರೆ ನನ್ಗೆ ವೆಬ್ಸೈಟ್ ಆಕ್ಸೆಸ್ ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಆದ್ರೆ ನಾನು ನನ್ನ ಡೆಬಿಟ್ ಕಾರ್ಡ್ ವಿವರನ ಹಂಚ್ಕೊಂಡ್ರೆ ಅವಳು ನನ್ಗೆ ಇನ್ಗೇಮ್ ಕರೆನ್ಸಿನ ಕಡಿಮೆ ದರದಲ್ಲಿ ಕೊಡಿಸ್ತಾಳೆ ಅಂತ ಹೇಳಿದ್ಲು. ಆಗ ನಾನು ಯೋಚಿಸ್ತಾ ಇದ್ದೆ, ವಾವ್, ಈ ರೀತಿ ಸ್ಕ್ಯಾಮ್ಗಳು ನಿಜವಾಗ್ಲೂ ನಡೆಯುತ್ತೆ ಅಂತ. ಹೌದು, ಆದ್ರೆ ಕಿರಿಯ ಆಟಗಾರರಿಗೆ ಇದೊಂದು ಸ್ಕ್ಯಾಮ್ ಅಂತ ತಿಳಿಯೋದೇ ಇಲ್ಲ. ಅದು ನಿಮ್ ಬ್ಯಾಂಕ್ ಬ್ಯಾಲೆನ್ಸ್ ಶೂನ್ಯವಾಗೋದಕ್ಕೆ ಕಾರಣ ಆಗ್ಬೋದು. ಆ ವಿಷಯ ಅವರಿಗೆ ತಿಳಿದಿರೋದಿಲ್ಲ. ಈ ವಂಚನೆಗಳು ನಡೆಯುವಂತಹ ಇನ್ನೊಂದು ಮಾರ್ಗ ಅಂದ್ರೆ ಸ್ಕ್ಯಾಮರ್ ನಿಮಗೆ ಕಡಿಮೆ ದರದಲ್ಲಿ ಇನ್ ಗೇಮ್ ಕರೆನ್ಸಿನ ಖರೀದಿಸಬಹುದಾದ ವೆಬ್ಸೈಟ್ ಅಂತ ಹೇಳಿ ಲಿಂಕ್ ಅನ್ನ ಕಳಿಸ್ತಾರೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅದ್ ನಿಮ್ಮ ಡಿವೈಸ್ ನಲ್ಲಿ ಮಾಲ್ವೇರ್ ಅಥವಾ ಸ್ಪೈವೇರ್ ಅನ್ನ ಡೌನ್ಲೋಡ್ ಮಾಡಬಹುದು. ಮತ್ ನಿಮ್ಮ ವೈಯಕ್ತಿಕ ಮಾಹಿತಿನ ಸುಲಭವಾಗಿ ಕದಿಬಹುದು ಅವರು. ಇದರಿಂದಾಗಿ ತುಂಬಾ ತೊಂದರೆ ಆಗುತ್ತೆ. ಇದನ್ನೆಲ್ಲ ಕೇಳಿದ್ರೆ ತುಂಬಾ ಭಯ ಆಗತ್ತೆ. ಯುನೋ ಮಾಧವ್, ನನ್ಗೆ ಇತ್ತೀಚೆಗೆ ಗೇಮಿಂಗ್ ಕಂಪನಿಗಳಿಂದ ಕೆಲವು ಅನುಮಾನಾಸ್ಪದ ಇಮೇಲ್ಗಳು ಬಂದಿವೆ. ಸಾಲಿಡ್ ಫನ್ ಬ್ರೋ. ಅದೇನೇ ಇರ್ಲಿ, ಯಾರು ಅವರು? ಅದಕ್ಕೇನಂದ್ರು? ಅದು ನನ್ನ ಅಕೌಂಟ್ ಹೊಂದಿರೋ ಗೇಮಿಂಗ್ ಕಂಪನಿಯಿಂದಾನೇ ಬಂದಿತ್ತರ ಅನಿಸ್ತು. ಮೊದ್ಲಿಗೆ ಅದು ಅನುಮಾನಾಸ್ಪದವಾಗಿ ಕಾಣಿಸ್ಲಿಲ್ಲ. ಅದು ನನ್ನ ಲಾಗಿನ್ ಕ್ರೆಡೆನ್ಶಿಯಲ್ಸ್ ನ ಅಪ್ಡೇಟ್ ಮಾಡೋದಕ್ಕೆ ಮತ್ತೆ ನನ್ನ ಪಾಸ್ವರ್ಡ್ ಕೇಳ್ತು. ಲಕ್ಕಿಲಿ ನಾನು ಆ ಲಿಂಕ್ ನ ಕ್ಲಿಕ್ ಮಾಡೋದಕ್ಕೂ ಮೊದಲು ಕಳಿಸ್ತವ್ರ ವಿವರನ ಚೆಕ್ ಮಾಡಿದೆ. ಯಾಕಂದ್ರೆ ಇಂಟರ್ನೆಟ್ ಅಲ್ಲಿ ಇಂಥ ಲಿಂಕ್ ಗಳ ಬಗ್ಗೆ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಲ್ವಾ? ಖಂಡಿತವಾಗ್ಲು. ಮತ್ತೆ ಆ ಇಮೇಲ್ ವಿಳಾಸ ಲೆಜಿಟಿಮೇಟ್ ಆಗಿರ್ಲಿಲ್ಲ ಅಲ್ಲ? ಅದು ಗೇಮಿಂಗ್ ಕಂಪನಿಯ ವೆಬ್ ವಿಳಾಸಕ್ಕೆ ಹೊಂದಾಣಿಕೆ ಆಗ್ತಾ ಇರ್ಲಿಲ್ಲ ಅಲ್ವಾ? ಹೌದು, ಅದು ಒಂದೇ ತರ ಇತ್ತು, ಆದ್ರೆ ಅದು ನಿಖರವಾಗಿರ್ಲಿಲ್ಲ. ಹಾಗಾಗಿ ನಾನು ಅದನ್ನ ಸ್ಪ್ಯಾಮ್ ಅಂತ ಗುರುತಿಸಿ ಇಮೇಲ್ ಐಡಿನ ಬ್ಲಾಕ್ ಮಾಡಿದೆ. ಗೇಮಿಂಗ್ ಕಂಪನಿಗಳು ಸಾಮಾನ್ಯವಾಗಿ ನಮ್ಮ ಪಾಸ್ವರ್ಡ್ ಅನ್ನ ರೀಕನ್ಫರ್ಮ್ ಮಾಡೋದಕ್ಕೆ ಕೇಳಲ್ಲ. ಮತ್ತೆ ನಮ್ಮ ವೈಯಕ್ತಿಕ ಮತ್ತೆ ಹಣಕಾಸಿನ ಮಾಹಿತಿಯನ್ನ ಇಮೇಲ್ ಮೂಲಕ ಎಂದಿಗೂ ಕೇಳೋದಿಲ್ಲ. ನಾವು ನಿಜವಾಗ್ಲೂ ನಮ್ಮ ಪ್ರವೃತ್ತಿನ ಅವಲಂಬಿಸಬೇಕಾಗಿದೆ. ಮತ್ತೆ ಸೂಕ್ಷ್ಮ ಮಾಹಿತಿಯನ್ನ ಹಂಚ್ಕೊಳ್ಳೋದಕ್ಕೆ ಕೇಳೋ ಇಮೇಲ್ಗಳು, ಲಿಂಕ್ಗಳು, ವೆಬ್ಸೈಟ್ಗಳು ಅಥವಾ ವ್ಯಕ್ತಿಗಳ ಬಗ್ಗೆ ಜಾಗರೂಕರಾಗಿರ್ಬೇಕು. ಹಾಗಿದ್ರೆ ಮಾತ್ರ ನಾವು ಚೆನ್ನಾಗಿರ್ತೀವಿ. ಅದು ಅಲ್ಲದೆ ನಾವು ಬೇರೆಯವ್ರ ಜೊತೆ ಆಟ ಆಡ್ತಿರ್ಬೇಕಾದ್ರೆ ನಮ್ ಪರ್ಸನಲ್ ವಿಷಯಗಳನ್ನ ಅವ್ರ ಹತ್ರ ಹೇಳ್ಕೊಳ್ಳೋದು ಒಳ್ಳೇದಲ್ಲ. ಅದನ್ನ ಏನಿದ್ರು ಹೆಸರಿಗೆ ಮಾತ್ರ ಸೀಮಿತಗೊಳಿಸಿ. ಮತ್ತೆ ನಿಮ್ಮ ವಿಳಾಸ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ವಿವರಗಳನ್ನ ಮತ್ತೆ ನಿಮ್ಮ ದೈನಂದಿನ ದಿನಚರಿ, ಕುಟುಂಬದ ಸದಸ್ಯರು, ನಿಮ್ ಶಾಲೆ, ಈ ರೀತಿ ಯಾವುದನ್ನು ಹಂಚ್ಕೋಬೇಡಿ. ಯಾಕೆ ಅಂದ್ರೆ ಅವ್ರು ನಿಮ್ ಜೊತೆ ಆಟ ಆಡೋದಕ್ ಬಂದಿದ್ದಾರೆ, ನಿಮ್ಮ ವೈಯಕ್ತಿಕ ಮಾಹಿತಿನ ಪಡ್ಕೊಳ್ಳೋದಕ್ಕಲ್ಲ. ನೋಟೆಡ್ ಅಂಡ್ ಫೈಲ್ ಮಾಧವ್. ಈಗ ಈ ಸ್ಕ್ಯಾಮ್ಗಳು ನಾವ್ ಎದುರಿಸೋ ಸಮಸ್ಯೆಗಳಲ್ಲಿ ಒಂದ್ ರೀತಿಯದ್ ಮಾತ್ರ. ಆನ್ಲೈನ್ ಗೇಮಿಂಗ್ ತುಂಬಾ ಮೋಜಿನ ಸಂಗತಿ ಆಗಿರಬಹುದು. ನೀವ್ ಚೆನ್ನಾಗ್ ಆಡೋದಕ್ಕೆ ಸಾಧ್ಯವಾಗದ ಮತ್ತು ತಪ್ಪು ನಡೆಯನ್ನ ಮಾಡ್ದಾಗ್ಲೆಲ್ಲ ನಿಂದನೆ ಮಾಡುವ ಒಬ್ಬ ಆಟಗಾರನ ನೀವು ಭೇಟಿ ಆಗ್ತೀರಾ. ನಿಮಗೆ ಗೊತ್ತಾ, ಮೊದಲು ನಾನು ಕಾಲ್ ಆಫ್ ಡ್ಯೂಟಿ ಆಡೋದಕ್ ಪ್ರಾರಂಭ ಮಾಡಿದಾಗ ನಾನು ಸ್ಪಷ್ಟವಾಗಿ ಅದರಲ್ಲಿ ಅತ್ಯುತ್ತಮನಾಗಿರ್ಲಿಲ್ಲ. ಆದ್ರೆ ನಾನು ಬೇರೆಯವ್ರ ಜೊತೆ ಆನ್ಲೈನ್ ಅಲ್ಲಿ ಆಡ್ಬೇಕು ಅಂತ ತುಂಬಾ ಆಸೆನ ಇಟ್ಕೊಂಡಿದ್ದೆ. ಆಡ್ಬೇಕಾದ್ರೆ ಒಬ್ಬ ವ್ಯಕ್ತಿ ಲೂಸರ್ ಅಂತ ಕರೆಯೋದು ನನ್ ಕಿವಿಗೆ ಇನ್ನೂ ಕೂಡ ಹಾಗೆ ಕೇಳ್ತಿರತ್ತೆ. ಆದ್ರೆ ಅದೇ ವ್ಯಕ್ತಿ ನಾನ್ ತುಂಬಾ ಚೆನ್ನಾಗಿ ಆಟ ಆಡೋದಕ್ಕೆ ಶುರು ಮಾಡಿದಾಗ ಆ ವ್ಯಕ್ತಿ ನನ್ನ ಹತ್ರ ಕೇಳ್ತಿದ್ದ, ಇದನ್ನ ಹೇಗ್ ನೀನು ಕಲ್ತ್ಕೊಂಡೆ ಅಂತ, ಮತ್ತೆ ನನ್ಗೂ ಕಲ್ಸ್ಕೊಡು, ನಾವಿಬ್ರು ಜೊತೆಲಿ ಆಡಿದ್ರೆ ಚೆನ್ನಾಗಿರುತ್ತೆ ಅಂತ. ಅದಂತೂ ನಿಜಾನೇ. ಹಾಗಾದ್ರೆ ಮಾಧವ್, ನೀವು ನಿರಾಶೆಗೊಂಡ ಪ್ರತಿಯೊಬ್ಬ ಗೇಮರ್ಗೆ ಅವ್ರು ಹೇಗೆ ಉತ್ತಮ ಗೇಮಿಂಗ್ ಪಾರ್ಟ್ನರ್ ಆಗಬಹುದು ಅಂತ ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀಯಾ? ನಿಮ್ ತಲೆ ಕೆಡ್ಸ್ಕೊಳಕ್ಕಿಂತ ಮೊದಲು ಪ್ರೋತ್ಸಾಹದಾಯಕ ಕೋಚ್ ಆಗೋದು ತುಂಬಾ ಒಳ್ಳೇದು. ಅದ್ ತುಂಬಾ ಖುಷಿ ಕೊಡುತ್ತೆ. ಹೌದು, ಮತ್ತೆ ಗೇಮಿಂಗ್ ಕೂಡ ಮೋಜ್ ಮಾಡೋದಕ್ಕೆ ತುಂಬಾ ಒಳ್ಳೆ ರೀತಿ. ಅದ್ರ ಬಗ್ಗೆ ಗೇಲ್ ಬೆಳೆಸ್ಕೊಳ್ದೇ ಇರೋದು ಕೂಡ ಬಹಳನೇ ಮುಖ್ಯ. ಕೆಲವರು ಗೇಮಿಂಗ್ ಅಸ್ವಸ್ಥತೆಗಳನ್ನ ಬೆಳೆಸ್ಕೊಳ್ಳೋದಕ್ ಪ್ರಾರಂಭಿಸಿದ್ದಾರೆ ಅಂತ ಗೊತ್ತಾ? ಹೌದು, ನಾನು ಇತ್ತೀಚೆಗೆ ಅದ್ರ ಬಗ್ಗೆ ಓದಿದ್ದೀನಿ. ಸ್ಪಷ್ಟವಾಗಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ಇದನ್ನ ಈಗ ಆರೋಗ್ಯ ಸಮಸ್ಯೆ ಅಂತ ಗುರುತಿಸಿದೆ. ಇದರ ಅರ್ಥ, ಯಾರಿಗಾದ್ರೂ ಗೇಮಿಂಗ್ ವ್ಯಸನವಿದ್ರೆ ಅದು ಅವರನ್ನ ಇತರ ಚಟುವಟಿಕೆಗಳಿಗಿಂತ ಗೇಮಿಂಗ್ ಅನಾರೋಗ್ಯಕರ ಆದ್ಯತೆಯನ್ನ ನೀಡುತ್ತೆ. ನಿದ್ರಾಹೀನತೆ, ಊಟ ಸೇರದೆ ಇರೋದು, ಜನರ ಜೊತೆ ಸೇರೋದ್ನು ಕೂಡ ಮರ್ತ್ ಬಿಡ್ತಾರೆ. ಆಮೇಲೆ ಅವರು ತಮ್ಮ ಕೆಲ್ಸದ ಮೇಲೆ ಗಮನ ಹರಿಸಕ್ಕೂ ಕೂಡ ಆಗಲ್ಲ. ಕೊನೆಗೆ ಅವ್ರ ದೈಹಿಕ ಆರೋಗ್ಯದ ಮೇಲೂ ಪ್ರಭಾವ ಬೀರುತ್ತೆ. ಕೇಳ್ತಾ ಇದ್ರೇನೆ ತುಂಬಾ ಭಯ ಆಗತ್ತೆ. ಆದ್ರೆ ಯೋಚನೆ ಮಾಡ್ಬೇಡಿ,
ಗೇಮಿಂಗ್ ಡಿಸಾರ್ಡರ್ ಆಟವಾಡೋ ಜನರ ಒಂದು ಸಣ್ಣ ಭಾಗಕ್ಕೆ ಮಾತ್ರ ಪರಿಣಾಮ ಬೀರತ್ತೆ ಅಂತ ಅಧ್ಯಯನ ಸೂಚಿಸುತ್ತೆ. ಆದ್ರಿಂದ ನೀವು ಆಟ ಆಡೋದನ್ನ ಆನಂದಿಸ್ತಾ ಇದ್ರೆ ನೀವ್ ಅದ್ರಲ್ಲಿ ಎಷ್ಟು ಸಮಯ ಕಳೀತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಎಚ್ಚರ ಇರ್ಲಿ. ನಿಮ್ಮ ಸ್ನೇಹಿತರು, ಕುಟುಂಬ, ನಿಮ್ಮ ಆಸಕ್ತಿಗಳು ಮತ್ತು ನಿಮ್ಮ ಶಾಲಾ ಕೆಲಸದಂತಹ ನಿಮ್ಮ ಜೀವನದ ಪ್ರಮುಖ ವಿಷಯಗಳಿಂದ ಅದು ಹೆಚ್ಚು ಸಮಯವನ್ನ ತೆಗೆದುಕೊಳ್ತಾ ಇದೆ ಅಂತ ನೀವ್ ಗಮನಿಸಿದ್ರೆ ನಿಮ್ಮ ಮಾನಸಿಕ ಬದಲಾವಣೆ ಮತ್ತು ದಿನಚರಿ ಬದಲಾವಣೆ ಮುಖ್ಯ ಆಗತ್ತೆ. ಯಸ್, ಖಂಡಿತವಾಗ್ಲೂ ಹೌದು. ಮತ್ತೆ ಎಲ್ಲಾ ರೀತಿಯಿಂದಲೂ ಮುಂದುವರಿಯಿರಿ, ಗೇಮಿಂಗ್ ಅನ್ನ ಆನಂದಿಸಿ. ಅದ್ರ ಜೊತೆಗೆ ನಿಮ್ಗೆ ಪರಿಚಯ ಇಲ್ಲದ ವ್ಯಕ್ತಿಗಳ ಜೊತೆ ಜಾಸ್ತಿ ಸಲುಗೆಯನ್ನು ಕೂಡ ಬೆಳೆಸ್ಕೋಬೇಡಿ. ನಿಮ್ಮನ್ನ ಸುರಕ್ಷಿತವಾಗಿರಿಸ್ಕೊಳ್ಳಿ, ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಳಿ ಮತ್ತೆ ನಿಮ್ಮನ್ನ ಸ್ವಸ್ಥರಾಗಿ ಇರಿಸ್ಕೊಳ್ಳೋದಕ್ಕೆ ಆದಷ್ಟು ಪ್ರಯತ್ನ ಪಡಿ.